ನಮಸ್ಕಾರ ಗೌಡ್ರೆ. ನಮಸ್ಕಾರ ರೀ. ಇದು ಎಷ್ಟು ತಿಂಗಳು ಆತ್ರಿ ಗೌಡ್ರೆ ಹಾಕಿದ್ದು? ಇದು ಡಿಸೆಂಬರ್ 20ಕ್ಕೆ ಬಿತ್ತೀವಿ ರೀ. ಅಲ್ಲಿ ಇದು ಒಟ್ಟು ಎಷ್ಟು ದಿನದ ಬೆಳೆ ರೀ ಇದು? ಈಗ 85 ದಿನದಾಗ 85 ದಿನದ ಬರ್ತೈತೆ ರೀ ಇದು? ಆಗ್ಬಿಡ್ತೈತೆ. ಇದಕ್ಕೇನಂತ ಕರಿತೀರಿ ನೀವು? ಇದಕ್ಕೆ ನಾವು ಮಸಾಲೆ ಅಂತ ಕರಿತೀವಿ ರೀ. ಮಸಾಲೆ, ಕೊತ್ತಂಬರಿ ಬೀಜ, ಧನಿಯಾ ಅಂತಲೂ ಕರಿತಾರಲ್ಲ ಕೆಲವು ಕಡೆ. ಒಟ್ಟು ಧನಿಯಾ ಅಂತಾರೆ. ಒಟ್ಟು ಎಷ್ಟು ದಿನದ ಬೆಳೆ ರೀ ಇದು? ಇದು 75-80 ದಿನದಾಗ 75ರಿಂದ 80 ಬಂದ್ಬಿಡ್ತದೆ. ಇದು ಒಂದು ಎಕರೆ ಐತ್ರಾ? ಒಂದು ಎಕರೆ ಐತ್ರಿ. ಒಂದು ಎಕರೆಗೆ ಎಷ್ಟು ನಿರೀಕ್ಷೆ ಮಾಡಿದ್ರಿ? ಇದು ನಿರೀಕ್ಷೆ ಒಂದು 8 ಚೀಲದಿಂದ 12 ಚೀಲ ಆತೈತ್ರಿ. ಇದು ಚೀಲದ ಲೆಕ್ಕ ರೀ. ಇದು 40 kg ಒಂದು ಚೀಲ ರೀ. ಒಂದು ಚೀಲ 40 kg ಬರ್ತದೆ. 40 kg ಬರ್ತದೆ. ಒಂದು ಅಂದ್ರೆ 8ರಿಂದ 12ವರೆಗೆ ಬರ್ತದೆ. 12. 10 ಇಟ್ಕೊಡ್ರಿ ಅವರೇಜ್. ಅವರೇಜ್ ಹತ್ತು 4 ಕ್ವಿಂಟಲ್ ಆಗ್ತದೆ. ಹ್ಞೂ ರೀ. 4 ಕ್ವಿಂಟಲ್ಗೆ 1 ಕ್ವಿಂಟಲ್ ಹೆಂಗೆ ಬಾಳ್ತೈತ್ರಿ? ಕ್ವಿಂಟಲ್ ಇವಾಗ ರೇಟ್ ಇದು ಚೀಲದ ವ್ಯಾಪಾರ ರೀ ನಡೆಯೋದು. ಒಂದು ಚೀಲಕ್ಕೆ 2,500ಲಿಂದ 4,500 ತನಕ ಇರ್ತೈತೆ ರೀ. ನಿಮಗೆ ಎಷ್ಟು ಸಿಗ್ಬೋದು? ಈಗ ನಾವು ಏನೋ ಒಂದು 3,000 3,500 ಸಿಗ್ಬೋದು ಅಂತ ಅನ್ಕೊಂಡಿವ್ರಿ. ಒಂದು 4,000 ಕೊಟ್ಟು ನಾವೇ ಕೊಂಡಿವಿ ಬಿತ್ತಾಕ್ರಿ. ನಾ 3,500 3,500 ಅಂದ್ರೆ 10 ಚೀಲಕ್ಕೆ ಸುಮಾರು ಎಷ್ಟು 35,000 ರೂಪಾಯಿ ಆಗ್ತದೆ. 35,000 ರೂಪಾಯಿ. ಖರ್ಚು ಎಷ್ಟಾಗಿರ್ತದೆ? ಖರ್ಚು ಆಗತ್ತೆ ರೀ. ಬೀಜದ್ದು ಸ್ವಲ್ಪ ಸ್ಪ್ರೇ ಕೂಡ ಕೇಳುತ್ತೆ. ಗೊಬ್ಬರ ಏನು ಬೇಕಿಲ್ಲ ರೀ ಇದಕ್ಕೆ. ಗೊಬ್ಬರ ಏನಿಲ್ಲ. ಹೆಚ್ಚಾಗಿ ಒಂದು ವೇಳೆ ಇದು ನೆಲಕ್ಕೆ ಭಾಳ ಹಿಂದಿನ ಮುಂದೆ ಹಾಕಂತ ಬೆಳೆಗಳಿಗೆ ಭಾಳ ಇದಾಗ್ತದಿಲ್ಲ. ಆ ಒಂದು ದೃಷ್ಟಿಲಿಂದ ಇದನ್ನ ಹಾಕ್ತೀವಿ ರೀ ನಾವು. ಒಂದು ಭೂಮಿನೂ ಫಲವತ್ತಾಗ್ತದೆ. ಭೂಮಿ ಭಾಳಷ್ಟು ಈ ಮಸಾಲೆ ಹಾಕಿದ ಬೆಳೆ ಮುಂದಿನ ದಿನ ಏನೇ ಬೆಳೆ ಇಡ್ಲು ಒಂದೇ ಪ್ಲಾಟ್ನಾಗ ಅಷ್ಟು ಡಿಫ್ರೆನ್ಸ್ ಇರ್ತೈತೆ ರೀ. ಪಕ್ಕ ಮಸಾಲೆ ಹಾಕಿದ್ದು ಮಸಾಲೆ ಹಾಕ್ಲಾರ್ದು ಆ ಒಂದು ದೃಷ್ಟಿಲಿಂದ ಇದನ್ನ ಮಸಾಲೆ. ಇದನ್ನ ಎಷ್ಟು ವರ್ಷದಿಂದ ಬೆಳಿತಿದ್ದೀರಿ? ಭಾಳ ಸುಮಾರು ಒಂದು 5-6 ವರ್ಷದಿಂದ ಎಲ್ಲಾದ್ರೂ ಒಂದು ಬಾಗ್ನಾಗ ಒಂದು ಖಾಲಿ ಕರೆಕ್ಟ್ ಡಿಸೆಂಬರ್ಗೆ ಹಂಗೆ ಖಾಲಿ ಬಂದುಬಿಟ್ರೆ ಹಾಕಿ ಹಾಕ್ತೀವಿ ರೀ. ಈಗ ಕೆಲವು ಸೊಪ್ಪು ಹರಿದು ಮಾಡ್ತಾರಲ್ಲ, ಸೊಪ್ಪಿಗೇನು ಇಲ್ಲಿ ಮಾರ್ಕೆಟ್ಗಳು ಇದಿರೋದ್ರಿಂದ ನಾವೇನು ಸೊಪ್ಪು ಯಾವಾಗ ಹರಿದಿಲ್ಲ ರೀ. ಕಾಳಿಗೆ ಮಾಡ್ಕೊಂಡು ಸೊಪ್ಪು ಕಿತ್ತು ಮಾರ್ತಾರೆ ಕೆಲವು. ಹ್ಞೂ ರೀ. ಕಾಳಿಗೆ ಮಾಡ್ಕೊಂಬೋದ್ರಿಂದ ಕಟ್ಟಿಗೆ ಎಲ್ಲ ಉಳಿತೈತೆ, ಮಸಿ ಎಲ್ಲ ಉಳಿತೈತಲ್ಲ. ಮತ್ತೆ ಅದೇ ಇದು ಆಗ್ತದೆ ನಿಮಗೆ ಯಾವುದು ನಿಮ್ಮ ಸಾವಯವ ಗೊಬ್ಬರ ಆಗ್ತದೆ. ಇದು ಎಲ್ಲೇ ಉದುರಿದ್ದೆ ಭಾಳಷ್ಟು ಇದಕ್ಕೆ ಆಗ್ತೈತೆ ರೀ. ನಾವೆಲ್ಲ ಕಣ ಮಾಡ್ಕೊಂಡ್ಮೇಲೆ ಅದನ್ನ ಕೂಡ ತೆಳ್ಳಗಾಕಿ ಮತ್ತೆ ಕಣ ಒಂದ್ಸಲ ಕಲೆಕ್ಟ್ ಮಾಡಿ ಕಣ ಮಾಡಿದ್ರು ಕೂಡ ಭೂಮಿಗೆಲ್ಲ ತೆಳ್ಳಗಾಕಿ ನಾವು ರೂಟೋವೇಟ್ರ್ ಮಡಿಕೆ ಹೊಡೆಯೋದ್ರಿಂದ ಭಾಳ ನಮಗೆ ಭೂಮಿಗೆ ಇದಾಗ್ತದೆ. ಇದಕ್ಕೇನು ಔಷಧ ಹೊಡೆದಿಲ್ಲ? ನಾವು ಮಾಡಿವಿ ರೀ. ಅದು ಇದು ಬರ್ತೈತೆ. ನಾವು ಸಾವಯವ ಕೃಷಿ ಹೆಚ್ಚಿಗೆ ಸ್ವಲ್ಪ ಒಂದು ಅರ್ಧದಷ್ಟು ಸ್ಪ್ರೇ ಕಡಿಮೆ ಇರ್ತದೆ. ಎಲ್ಲ ಅಲೆ ಒಳಗೆ ಕಾಳಾಕಿ ಅಂತ ಬಂದೈತೆ ರೀ. ಇದು ಒಂದು 3 ವರ್ಷದಿಂದ ರೀ. ಇದು ಭಾಳ ಮಾರ್ಕೆಟ್ನಾಗ ಒಂದು ಇದೇನೇ ತೋರಿಸ್ತಿದ್ದು ನಮ್ಮ ಸಾವಯವದ್ದು ಏನಂತ ಮಾರ್ಕೆಟಿಗೆ ಬಂದಿರೋಂಥ ರೈತರಿಗೆ ಅಲ್ಲಿ ಅಂಗಡಿಯವರಿಗೆ ಕಲರ್ನ್ಯಾಗ ಅವೆಲ್ಲ ಕಪ್ಪಾಗಿದ್ದು. ಇದು ಅಷ್ಟು ಇದಿತ್ತು. ಅವು 40 kg ಬರ್ಲಂಗ ಅವ್ರ ಚೀಲ 35 kg ಮಾಡಿದ್ರು ಕಾಳ ಅವರಷ್ಟು. ನಮ್ದು ಒಂದು ಇಷ್ಟು ಚೀಲ ಇಷ್ಟು ಒಳಗೆ ಬರ್ತದೆ 40 kg. ಅವಾಗ ಏನು ಮಾಡಿದ್ರು ಮಸಾಲೆ ಮಾರಕ್ ಬಂದಿರೋ ರೈತರ ಎಲ್ಲರೂ ಒಂದು 5-5 kg ಮಸಾಲೆ ಒಯ್ದ್ರಿ. ಈ ಕಲರನ್ನು ನೋಡಿ ಸಾವಯವ ರೀತಿ 20 kg ತಗೊಂಡು ಎಲ್ಲರೂ 5-5 kg ಮಾಡ್ಕೊಂಡು ಹೋದ್ರು 4 ರೈತರು. ಅಲ್ಲೇ ನಾವು ಮಾರಲ್ಲೇ ಅಂಗಡಿ. ನಿಮ್ಗೇನು ಸಾವಯವ ಬೆಳೆದಿರ್ತಾರಲ್ಲ, ಏನು ಸ್ವಲ್ಪ ರೇಟ್ ಹೆಚ್ಚು ಸಿಗ್ತೈತಾ? ಏನಿಲ್ರಿ, ಇವಾಗ ಅಲ್ಲಿ ಮಾರ್ಕೆಟ್ ಇಲ್ಲಿ ಮಾರ್ಕೆಟ್ ಅಂತಾರ. ಅದು ಉಪಯೋಗ ಎಲ್ಲೇ ಇನ್ನ ನಮಗೆ ಇದು ಆಗಿಲ್ಲ. ಎಲ್ಲ ನಾವು ಸಾವಯವದಾಗ ಭತ್ತ ಎಲ್ಲ ಬೆಳಕಂತ ಇದೀವಿ. ಮನೆಗೆ ಮಾಡೋದೇ ಬೆಳ್ಕೊಂಡು ಇನ್ನ ಸ್ವಲ್ಪ ಹೆಚ್ಚಿಗೆ ಮಾಡೋದು. ಈ ಭೂಮಿ ಇದಾಗೋದ್ರ ಸಲುವಾಗಿ ಒಟ್ಟು ಸಾವಯವ ದೃಷ್ಟಿಯಾಗಿ ಹೊಂಟಿವಿ. ಖರ್ಚು ಕಡಿಮೆ ಆಗೋದ್ರಿಂದ ಇನ್ನ ಮಾಡ್ಕೊಂಡು ಹೊಂಟಿವಿ. ಮುಂದೆ ಸಿಗಬಹುದು ನಮ್ಮ ಸಾವಯವ ಇದಕ್ಕೆಲ್ಲ ಅಂತ ಒಂದು ಇದ್ರ ಮೇಲೆ ಆಶಾಭಾವನೆ.